ಪ್ರಸನ್ನ ಚಿತ್ರಮಂದಿರದಲ್ಲಿ ಕಾಟೇರ ಚಿತ್ರದ 50ನೇ ದಿನದ ಸಂಭ್ರಮಾಚರಣೆ ನಡೆಯುತ್ತಿದೆ. ಡಿಸೆಂಬರ್ 19ಕ್ಕೆ ಬಿಡುಗಡೆಯಾಗಿದ್ದ ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಯಶಸ್ವಿ ಪ್ರದರ್ಶನ ಮುಂದುವರೆಸಿದೆ. 200 ಕೋಟಿಗೂ ರು ಅಧಿಕ ಕ್ರಾಸ್ ಕಲೆಕ್ಷನ್ ಮಾಡಿದೆ. OTTಗೆ ಬಂದ ಮೇಲೂ ಕೆಲವೆಡೆ ಸಿನಿಮಾ ಪ್ರದರ್ಶನ ಕಾಣುತ್ತಿದೆ. ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರ ದರ್ಶನ್ಗೆ ಅಚ್ಚುಮೆಚ್ಚು. ಇನ್ನು ಇಲ್ಲಿ ಬಿಡುಗಡೆಯಾಗಿದ್ದ ದರ್ಶನ್ ಸಿನಿಮಾಗಳು ಭರ್ಜರಿ ಸಕ್ಸಸ್ ಕಂಡಿವೆ. ಅಂದಹಾಗೆ ಪ್ರಸನ್ನ ಚಿತ್ರಮಂದಿರಕ್ಕೆ 50 ವರ್ಷ ತುಂಬಿದೆ. ಕಾಟೇರ 50 ದಿನ ಹಾಗೂ ಪ್ರಸನ್ನ ಚಿತ್ರಮಂದಿರ 50 ವರ್ಷಗಳ ಸಂಭ್ರಮಾಚರಣೆ ಒಟ್ಟಿಗೆ ಆಚರಿಸಲಾಗುತ್ತಿದೆ. ದರ್ಶನ್ ಸೇರಿದಂತೆ ಇಡೀ ಚಿತ್ರತಂಡ ಈ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿತ್ತು. ಚಿತ್ರದಲ್ಲಿ ಕೆಲಸ ಮಾಡಿದ ಎಲ್ಲರಿಗೂ ಕಾಟೇರ ನೆನಪಿನ ಶೀಲ್ಡ್ಗಳನ್ನು ಕೊಡಲಾಯಿತು. ಇದೇ ವೇದಿಕೆಯಲ್ಲಿ ಮಾತನಾಡಿದ ದರ್ಶನ್, ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ಗೆ ತಿರುಗೇಟು ನೀಡಿದರು. ಉಮಾಪತಿ ಶ್ರೀನಿವಾಸ್, ಕಾಟೇರ ಕತೆ ಬರೆಸಿದ್ದು ನಾನು, ಟೈಟಲ್ ಕೊಟ್ಟಿದ್ದು ನಾನು ಎಂದು ಉಮಾಪತಿ ಹೇಳಿದರು. ಇದಕ್ಕೆ ದರ್ಶನ್ ಖಾರವಾಗಿಯೇ ಉತ್ತರ ನೀಡಿದ್ದಾರೆ. ಕೆಲವರು ಕತೆ ನಾನು ಮಾಡಿಸಿದ್ದೆ, ಟೈಟಲ್ ನಾನು ಕೊಟ್ಟೆ ಅಂತ. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾನು. ಯಾಕಂದರೆ ಕೊಟ್ಟಿದ್ದು ಮಾಡಿದ್ದು ಹೇಳಬಾರದು. ಯಾಕೆಂದರೆ ಇದೇ ರೀತಿ ಒಂದ್ಸಲ ಸಿಕ್ಕಾಕೊಂಡು ಹೇಳಿಸಿಕೊಂಡು ಬುದ್ಧಿ ಕಲಿತಿಲ್ಲ ಅಂದರೆ ನಾವೇನು ಹೇಳೋಕ್ಕಾಗಲ್ಲ. ಇಂತಹ ಒಳ್ಳೆಯ ಕತೆ ಯಾಕಪ್ಪ ಬಿಟ್ಟೆ ನೀನು ಎಂದು ಪ್ರಶ್ನೆ ಮಾಡಿದ್ದಾರೆ. ನೀನು ಕತೆ ಮಾಡಿಸಿದ್ದೆ ಅಲ್ವಾ, ಹಾಗಾದರೆ ಇಂತಹ ಒಳ್ಳೆ ಕತೆ ಯಾಕೆ ಬಿಟ್ಟೆ? ನಿನ್ನ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್. ನೀನು ಮಾಡಬಹುದಿತ್ತಲ್ಲ. ಟೈಟಲ್ ನಾನು ಕೊಟ್ಟೆ ಎನ್ನುತ್ತೀಯ. ಕಾಟೇರ ಟೈಟಲ್ ಕೊಟ್ಟಿದ್ದು ನಾನು. ಅದಕ್ಕೂ ಸ್ಪಷ್ಟನೆ ಕೊಡ್ತೀನಿ. ಎಲ್ಲ ಆಧಾರ ಇಟ್ಟುಕೊಂಡು ಮಾತನಾಡಬೇಕು ಎಂದು ನಿರ್ದೇಶಕ ಅಯೋಗ್ಯ ಮಹೇಶ್ ಅವರನ್ನು ವೇದಿಕೆ ಮೇಲೆ ಕರೆದರು. ಆಗ ಮಹೇಶ್ ಮಾತನಾಡಿ, ಮದಗಜ ಟೈಟಲ್ ರಾಮಮೂರ್ತಿ ಸಾರ್ ಬಳಿ ಇತ್ತು. ಅದನ್ನು ತೆಗೆದುಕೊಳ್ಳಲು ಕಾಟೇರ ಟೈಟಲನ್ನು ಉಮಾಪತಿ ಸಾರ್ ಕೊಟ್ಟರು. ಮದಗಜ ಟೈಟಲನ್ನು ರಾಮಮೂರ್ತಿ ಸಾರ್ ನನಗೆ ಕೊಟ್ಟರು ಎಂದರು. ಬಳಿಕ ನಿರ್ದೇಶಕ ತರುಣ್ ಸುಧೀರ್ನ ದರ್ಶನ್ ವೇದಿಕೆ ಮೇಲೆ ಕರೆದರು. ಕಾಟೇರ ಟೈಟಲನ್ನು ಮೊದಲು ತಮ್ಮ ಬ್ಯಾನರ್ನಲ್ಲಿ ರಿಜಿಸ್ಟರ್ ಮಾಡಿಸೋದಕ್ಕೆ ನಾವು ಹೇಳಿದ್ರಿ, ಆದರೆ ನನ್ನ ಬ್ಯಾನರ್ನಲ್ಲಿ ಜಾಗ ಇರಲಿಲ್ಲ ಎನ್ನುವ ಕಾರಣಕ್ಕೆ ಸರಿ ಎಂದು ನಮ್ಮ ಬ್ಯಾನರ್ ಎಂದು ಉಮಾಪತಿ ಶ್ರೀನಿವಾಸ್ ಬ್ಯಾನರ್ನಲ್ಲಿ ರಿಜಿಸ್ಟರ್ ಮಾಡಿದೆವು. ಆದರೆ ಟೈಟಲ್ ಕೊಟ್ಟಿದ್ದು ನೀವೇ, ಅಂದರೆ ದರ್ಶನ್ ಎಂದು ತರುಣ್ ಹೇಳಿದ್ದಾರೆ. ಸರಿನಾ ಸ್ವಾಮಿ, ಯಾಕಪ್ಪ ಬಂದು ನಮ್ಮ ಕೈಯಲ್ಲಿ ತಗಲಾಕೊಂಡು ಗುಮ್ಮಿಸ್ಕೋತೀಯಾ? ಗುಮ್ಮಿಸ್ಕೊಳ್ಳೋ ಬೇಡ, ಎಲ್ಲೋ ಚೆನ್ನಾಗಿದೆಯಾ ಅಲ್ಲೇ ಇದ್ದು ಬಿಡು ಎಂದು ದರ್ಶನ್ ಸ್ಪಷ್ಟನೆ ನೀಡಿದರು. ಕಾಟೇರ ಸಕ್ಸಸ್ ಬೆನ್ನಲ್ಲೇ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಕೆಲ ಸಂದರ್ಶನದಲ್ಲಿ ಮಾತನಾಡಿದರು. ಕಾಟೇರ ಸಿನಿಮಾ ಕತೆ ಬರೆಸಿದ್ದವನು ನಾನು. ತೆರೆ ಮೇಲೆ ಚೆನ್ನಾಗಿ ಬಂದಿದೆ. ನನಗೆ ಸಿನಿಮಾ ನೋಡಲು ಸಾಧ್ಯವಾಗಲಿಲ್ಲ. ಮಕ್ಕಳಿಗೆ ಪರೀಕ್ಷೆ ಇತ್ತು, ಹಾಗಾಗಿ ಹೋಗಲು ಸಾಧ್ಯವಾಗಲಿಲ್ಲ. ಕಾಟೇರ ಟೈಟಲ್ ಇಟ್ಟವನು ನಾನೇ, ಕತೆ ಬರೆಸಿದವನು ನಾನೇ. ಯಾರಿಗೆ ಏನು ದಕ್ಕಬೇಕೋ ಅದು ಇರುತ್ತೋ ಅದು ದಕ್ಕುತ್ತೆ. ನನ್ನ ಖುಷಿ ಏನು ಅಂದರೆ ನನ್ನ ಜಡ್ಜ್ಮೆಂಟ್ ಎಲ್ಲೂ ತಪ್ಪಾಗಿಲ್ಲ. ನಿರ್ಮಾಪಕನಾಗಿ ಒಳ್ಳೆ ಕತೆ ಆಯ್ಕೆ ಮಾಡಿದ ಖುಷಿ ಇದೆ. ರಾಬರ್ಟ್ ರಿಲೀಸ್ಗೂ ಮುನ್ನ ಕಾಟೇರ ಕತೆ ಬರೆಸಿದ್ದೆ, ಖುಷಿ ಇದೆ. ರಾಕ್ಲೈನ್ ಸಾರ್ ಅಂದರೆ ಬಹಳ ಪ್ರೀತಿ ಇದೆ. ಅವರ ಬ್ಯಾನರ್ನಲ್ಲಿ ಸಿನಿಮಾ ನನ್ನ ಬ್ಯಾನರ್ ಸಿನಿಮಾ ಎಂದು ಹೇಳಿದರು.